ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡಲು ಯೂಟ್ಯೂಬ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ರೋಗಿಗಳಿಗೋಸ್ಕರ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಯೂಟ್ಯೂಬ್ ನ ಬಳಕೆ ಮಾಡಿಕೊಂಡು ಯೂಟ್ಯೂಬ್ ನೋಡಿ ಬರೋಬ್ಬರಿ 6 ಬಾರಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ. ಮೆಡಿಕಲ್ ಸ್ಟೋರ್ನಲ್ಲೇ ಇಂಜೆಕ್ಷನ್ ಕೊಡೋದು, ಬ್ಯಾಂಡೇಜ್ ಮಾಡೋದು, ಟ್ರೀಟ್ಮೆಂಟ್ ಕೂಡ ಮೆಡಿಕಲ್ ಸ್ಟೋರ್ನಲ್ಲೇ ಕೊಡೋದು. ಯೂಟ್ಯೂಬ್ ಡಾಕ್ಟರ್ ಆದ ಮೆಡಿಕಲ್ ಶಾಪ್ ಮಾಲೀಕ ರೋಗಿಯಿಂದ ಬರೋಬ್ಬರಿ 10,000 ರೂಪಾಯಿ ಬಿಲ್ ಅನ್ನ ವಸೂಲಿ ಮಾಡಿದ್ದ. ಮೆಡಿಕಲ್ ಶಾಪ್ನ ಮಾಲೀಕರನ್ನ ಪೊಲೀಸರಿಗೆ ಸ್ಥಳೀಯರು ಈಗ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ಈ ಘಟನೆ ನಡೆದಿದೆ. इंजेक्शन ಕೊಟ್ಟವನಂತೆ ಬಿಡ 6 बार आया 6 बार इरो 6 बार भी इंजेक्शन दिया हैं 6 बार में कितना पैसा लिया हां ಕೊಟ್ಟವರಂತೆ ಬಿಡ್ರಿ ಇಂಜೆಕ್ಷನ್ ಕೊಟ್ಟವರು ಏನು ಕೊಟ್ರೆ ಪ್ರಿಸ್ಕ್ರಿಪ್ಷನ್ಸ್ ಇತ್ತು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬಿಡವ್ರು ಏನವ್ರು ಕೋಪದಲ್ಲಿ ಅವರ ಫ್ರೆಂಡ್ ಮಾತಾಡ್ದವ್ರೆ ನಿಮ್ ಪ್ರಿಸ್ಕ್ರಿಪ್ಷನ್ ಇತ್ತ ಕೊಡಕ್ಕೆ ನಿನ್ಗೆ ರೂಲ್ಸ್ ಐತೆ ಇಂಜೆಕ್ಷನ್ ಕೊಡಕ್ಕೆ ಮತ್ತೆ ಫಾರ್ಮಸಿನ ನೀನ್ ಹೆಂಗ್ ಕಾಸು ತಗೊಂತ ಇಷ್ಟೊಂದು ಏನ್ ನೋಡೋದು ಆಯ್ತು ಅವ್ರಿಗೆ ಏನೋ ಕೋಪ ಇರ್ತದೆ ನೀವು ಕರೆಕ್ಟ್ ಆಗಿ ಮಾತಾಡಿ ಅವ್ರು ಕೇಳ್ತಾರೋ ಕ್ವಶನ್ ಆನ್ಸರ್ ಕೊಡಿ ಅವ್ರಿಗೆ क्या बाद में बात करता इंजेक्शन ಹೆಂಗ್ ಕೊಡ್ತೀರಿ 8 ಸಲ इंजेक्शन ಕೊಟ್ಟೆ कितना बार आया तुम इधर कितना पैसा लगा 6 बार से एक बार 2016 1800 2022 8,000 ರೂಪಾಯಿ ಬಿಲ್ ಮಾಡೋದು ಅಂತ ಹೇಳ್ತಾ ನೋಡಿ 6 ಸಲ ಬಂದವಂತೆ ಒಂದ್ ಸಲಕ್ಕೆ 1,600 ರೂಪಾಯಿ ಅಂತೆ ಇವನು ತಗೊಂಡಿರೋದು ಅವನ ಹತ್ರ ಅವ್ರದೇನೆ ಕೊಟ್ರೆ ಏ ತು ಡಾಕ್ಟರ್ जी मालूम नहीं तेरे को ये इधर एक मिनट हम बात कर रहे हैं महेश, हम बात कर रहे हैं। आपको पता नहीं था क्या इधर मेडिकल है ये बोल के? मेरे को नहीं मालूम था, मैं उस डॉक्टर के पास गया। ठीक है, उस डॉक्टर के पास गए तो उस डॉक्टर क्या बोला आपको? उन्हें मेरे को 2 मलहम लिख कर दिया। क्या बोला? 2 मलहम लिख कर दिया। मलहम लिख के दिया। तो मलहम लिखने के बाद दूसरी बार भी उधर ही जाना है ना दोबारा? तो मेडिकल दवा लेकर आए। हाँ, दवाई तो इधर ही लेना है ना, इंजेक्शन तो इधर नहीं ले सकते हैं ना आप। तो इंजेक्शन आप इंजेक्शन के लिए आप हाँ मेरे को बोले कि तुम एक काम करो, हाँ ये दे दिए मलहम दे दिए। वो सर को मैं ले जाकर दिखाया तो सर बोले कि तुम वो चीज नहीं लेना है। ओके, तो वही इधर बुलवाए आपको, मेडिकल क्लिनिक में मत जाओ, मेरे पास ही करवा लो बोल के। आपके भाई थे, आपके भाई अभी कहाँ हैं? गाँव चले गए। अभी आपके साथ कौन आए? हमारा फ्रेंड लोग। आपके फ्रेंड लोग आए क्या? उनका नाम क्या है अभी? किनका? आपके फ्रेंड लोगों का? राजू। राजू 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 आ इधर। उनको मालूम नहीं था। नहीं, आप टेंशन मत लो, जो आप है वही है। राजू आ इधर, आगे में आओ। आप कितने टाइम इनको बुला के लेके आए इधर? एक बार आया है, एक बार मैं दवा के लिए गया सर। दवा ले 2 बार लेके आए इनको, 2 बार भी इंजेक्शन दिया गया हुआ है। एक बार दिया फर्स्ट मेरे सामने। इंजेक्शन आप यानी आपके पास पहली टाइम अभी दिया है इंजेक्शन, तो पिछली बार कितना हुआ था बिल आपका? दवा टैबलेट ले गया था सर, हाँ 1270 रुपये इतना में 2 बार आया है। ओके, एक बार यानी प्रिस्क्रिप्शन के बगैर दवाई दिया गया हुआ है। ಈ ವ್ಯಕ್ತಿ ಯೂಟ್ಯೂಬ್ ಅನ್ನ ನೋಡಿಕೊಂಡು ಯೂಟ್ಯೂಬ್ ವೈದ್ಯ ಆಗ್ಬಿಟ್ಟಿದ್ದಾನೆ. ಮೆಡಿಕಲ್ ಸ್ಟೋರ್ನಲ್ಲೇ ಇಂಜೆಕ್ಷನ್ ಕೊಡೋದು, ಬ್ಯಾಂಡೇಜ್ ಮಾಡೋದು, ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ತಾ ಇದ್ದ. ಈಗ ಈತನನ್ನ ಸ್ಥಳೀಯರು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ರೋಗಿಗೆ ಟ್ರೀಟ್ಮೆಂಟ್ ಮಾಡೋಕೆ ಯೂಟ್ಯೂಬ್ ಅನ್ನ ಬಳಕೆ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಯಾವ ರೀತಿ ಚಿಕಿತ್ಸೆನ ನೀಡ್ತಾರೋ ಅದೇ ರೀತಿ ಚಿಕಿತ್ಸೆಯನ್ನ ಕೂಡ ನೀಡಿದ್ದಾನೆ. ಬರೋಬ್ಬರಿ 10,000 ರೂಪಾಯಿಗಳ ಬಿಲ್ಲನ್ನ ಕೂಡ ಈತ ಪಡೆದಿದ್ದಾನೆ, ಹಣವನ್ನ ಬರುವಂತ ರೋಗಿಗಳಿಂದ. ಪ್ರಿಸ್ಕ್ರಿಪ್ಷನ್ ಬಿಡವ್ರು ಏನವ್ರು ಕೋಪದಲ್ಲಿ ಅವರು ಕೊಟ್ಟವರಂತೆ ಬಿಡ್ರಿ ಇಂಜೆಕ್ಷನ್ ಕೊಟ್ಟವ್ರು ಏನು ಕೊಟ್ರೆ ಪ್ರಿಸ್ಕ್ರಿಪ್ಷನ್ಸ್ ಇತ್ತು ಪ್ರಿಸ್ಕ್ರಿಪ್ಷನ್ ಬಿಡವ್ರು ಏನವ್ರು ಕೋಪದಲ್ಲಿ ಅವರ ಫ್ರೆಂಡ್ ಮಾತಾಡ್ದವ್ರೆ ನಿಮ್ ಪ್ರಿಸ್ಕ್ರಿಪ್ಷನ್ ಇತ್ತ ಕೊಡಕ್ಕೆ ನಿನ್ಗೆ ರೂಲ್ಸ್ ಐತೆ ಇಂಜೆಕ್ಷನ್ ಕೊಡಕ್ಕೆ ಮತ್ತೆ ಫಾರ್ಮಸಿನ ನೀನ್ ಹೆಂಗ್ ಕಾಸು ತಗೊಂತ ಇಷ್ಟೊಂದು ಕೊಟ್ಟವರಂತೆ ಬಿಡ್ರಿ ಇಂಜೆಕ್ಷನ್ ಕೊಟ್ಟವ್ರು ಏನು ಕೊಟ್ರೆ ಪ್ರಿಸ್ಕ್ರಿಪ್ಷನ್ಸ್ ಇತ್ತು ಪ್ರಿಸ್ಕ್ರಿಪ್ಷನ್ ಬಿಡವ್ರು ಏನವ್ರು ಕೋಪದಲ್ಲಿ ಅವರ ಫ್ರೆಂಡ್ ಮಾತಾಡ್ದವ್ರೆ ನಿಮ್ ಪ್ರಿಸ್ಕ್ರಿಪ್ಷನ್ ಇತ್ತ ಕೊಡಕ್ಕೆ ನಿನ್ಗೆ ರೂಲ್ಸ್ ಐತೆ ಇಂಜೆಕ್ಷನ್ ಕೊಡಕ್ಕೆ ಮತ್ತೆ ಫಾರ್ಮಸಿನ ನೀನ್ ಹೆಂಗ್ ಕಾಸು ತಗೊಂತ ಇಷ್ಟೊಂದು ಇನ್ನು ಮೆಡಿಕಲ್ ಶಾಪ್ ಮಾಲೀಕ ಮಹೇಶ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಸತ್ತರ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬ.
ಯೂಟ್ಯೂಬ್ ನೋಡಿ ರೋಗಿಯೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಿರುವ ಆರೋಪ ಒಂದು ಮೆಡ್ಝೋನ್ ಮೆಡಿಕಲ್ ಮಾಲೀಕ ಮಹೇಶ್ ಕುಮಾರ್ ಅವರ ಮೇಲಿದೆ. ಇದೇ ವಿಚಾರಕ್ಕೆ ಸ್ಥಳೀಯರು ಕೂಡ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿರುವ ಒಂದು ಪ್ರಸಂಗ ಕೂಡ ನಡೆದಿದೆ. ಅವತ್ತು ನಿಜಕ್ಕೂ ಏನಾಯ್ತು ಅನ್ನೋದನ್ನ ಅವ್ರ ಜೊತೆ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಮೆಡಿಕಲ್ ಮಾಲೀಕರು ಯಾವುದೇ ಇಂಜೆಕ್ಷನ್ ಅಂತ ಟ್ರೀಟ್ಮೆಂಟ್ ಕೊಡಂಗಿಲ್ಲ. ನಿಮ್ಗೇನೋ ಜನರ ಜೀವ ಅಷ್ಟು ಕೇವಲ ಆಯ್ತಾ, ಯಾಕೆ ಈ ತರ ಮಾಡಿದ್ರಿ? ಆಕ್ಚುಲಿ ಸರ್, ನಾನು ಇಂಜೆಕ್ಷನ್ ಕೊಟ್ಟಿಲ್ಲ. ಬಿಹಾರದಿಂದ ಬಂದ ಹುಡುಗಿರ ಒಬ್ಬ ಅಮಾಯಕ, ಅವನಿಗೆ ಅಡ್ಮಿಟ್ ಆಗಕ್ಕೆ ದುಡ್ಡಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ದುಡ್ಡಿರ್ಲಿಲ್ಲ ಕಾರಣಕ್ಕೆ ಅವ್ನು ನನ್ನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ಈ ರೀತಿ ನನಗೆ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡಿ, ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಯ್ತು, ನಾನು ಬ್ಯಾಂಡೇಜ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಕೂತ್ಕೊಂಡು ಅವನಿಗೆ ಬ್ಯಾಂಡೇಜ್ ಮಾಡಿದೆ. ಬ್ಯಾಂಡೇಜ್ ಸ್ವಲ್ಪ ದೊಡ್ಡದಾಗಿತ್ತು, ಹಂಗಾಗಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಜಗಳದಲ್ಲಿ ಹುಡುಗರು ನನಗೆ ಬೆಳಿಗ್ಗೆ ಸ್ವಲ್ಪ ಮಾತಲ್ಲಿ ಜಗಳ ಆಗಿತ್ತು. ಹಂಗಾಗಿ ಅದನ್ನೇ ಸೈಡ್ ಅಲ್ಲಿ ಇಟ್ಕೊಂಡು ಅವ್ರು ಬಂದು ನನಗೆ ಈ ರೀತಿ ಹೇಳಿದ್ರು, ಯಾಕಪ್ಪ ನೀನ್ ಇಷ್ಟು ದೊಡ್ಡವೆಲ್ಲ ಬ್ಯಾಂಡೇಜ್ ಮಾಡಂಗಿಲ್ಲಲ್ಲ, ನೀನು ಯಾಕೆ ಮಾಡ್ತಾ ಇದೀಯಾ, ಬಾ ನಿನ್ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ ಅಂತ ಹೇಳಿ ಅದನ್ನೇ ಸ್ವಲ್ಪ ದೊಡ್ಡ ರಾಮಾಯಣ ಆಗಿ ಮಾಡಿದ್ರ. ದೊಡ್ಡ ನೀವೀಗ ನಾನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತೀರಾ, ಬಟ್ ಆ ವಿಡಿಯೋದಲ್ಲಿ ನೀವು ಒಪ್ಕೋತೀರಾ ಸರ್, ನಾ ಮಾಡಿದ್ದು ಹೌದು ಅಂತ ಒಪ್ಕೋತೀರಾ? ಅವತ್ತು ಒಪ್ಕೊಂಡು ಇವತ್ತು ಯಾಕೆ ಸರ್ ಈ ಚೇಂಜಸ್? ಆಕ್ಚುಲಿ ಅದ್ರ ಹಿಂದೆ ಕಾರಣ ಏನಂತಂದ್ರೆ, ಅಲ್ಲಿ 50 ರಿಂದ 60 ಜನ ಇದ್ರು. ಅವ್ರನ್ನ ನಾನು ಅವ್ರ ಜೊತೆಗೆ ನಾನು ಜಗಳ ಆಡಕ್ ಆಗದೆ, ಅವ್ರು ಏನಾದ್ರು ನಾನು ಜಾಸ್ತಿ ಮಾತಾಡಕ್ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನನ್ನ ಅಂಗಡಿ ಹೊಡೆದಾಕ್ತಿದ್ರು ಅಥವಾ ನನ್ನ ಹೆಲ್ತಿಗೆ ಏನಾದ್ರು ಹಾನಿ ಆಗೋ ಚಾನ್ಸಸ್ ಇತ್ತು. ಹಂಗಾಗಿ ನಾನು ಒಪ್ಕೊಂಡು ಸೀದಾ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಮಾತ್ ಮುಖಾಂತರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ. ಅಲ್ಲ ಸರ್, ನೀವು ಸ್ಟೇಷನ್ ಕೂಡ ಒಪ್ಕೋತೀರಿ ಈ ತರ ಆಗಿದೆ, ಇನ್ನು ಆತರ ಮಾಡಲ್ಲ ಅಂತ ಒಪ್ಕೋತೀರಿ. ಮತ್ತೆ ಇವತ್ತು ನೀವು ಮಾಡೇ ಇಲ್ಲ ಅಂತೀರ, ಅಂದ್ರೆ ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಹೌದು ಅಂತ, ಬಟ್ ಅದು ಕೂಡ ತಪ್ಪೇ. ಬಟ್ ಸ್ಟೇಷನ್ ಒಪ್ಕೊಂಡು ಅವತ್ತು ವಿಡಿಯೋದಲ್ಲಿ ಒಪ್ಕೊಂಡು ಇವತ್ತು ಯಾಕೆ ಸರ್ ಈ ಚೇಂಜಸ್ ಅಂತ? ಇಲ್ಲ, ನಾನು ಒಪ್ಕೊಂಡಿಲ್ಲ. ಸ್ಟೇಷನ್ ಅಲ್ಲಿ ಎಲ್ಲ ಒಪ್ಕೊಂಡಿಲ್ಲ. ನಾನು ಜಸ್ಟ್ ಅವನಿಗೆ ಬ್ಯಾಂಡೇಜ್ ಮಾಡಿದೆ ಅಷ್ಟೇ. ನಾನು ಮಾನವೀಯ ದೃಷ್ಟಿಯಿಂದ ಅವನಿಗೆ ಹೆಲ್ಪ್ ಮಾಡಕ್ ಹೋದೆ, ಅದೇ ನನಗೆ ಒಂದು ರೀತಿ ತೊಂದರೆ ಆಗಿದೆ. ಅದನ್ನ ನಾನು ಈ ಸಪೋಸ್ ಇನ್ ಕೇಸ್ ನನ್ನ ಕಡೆಯಿಂದ ಏನಾದ್ರೂ ಯಾವುದೇ ರೀತಿಯಾದ ಸಮಾಜಕ್ಕೆ ತೊಂದರೆ ಆಗಿದೆ ಅಥವಾ ಯಾರಿಗಾದ್ರೂ ನನ್ನ ಕಡೆಯಿಂದ ಹಾನಿ ಆಗೋ ದೃಷ್ಟಿಯಲ್ಲಿ ನಾನು ಸಾರಿ ಕೇಳ್ಕೊಂತೀನಿ. ಇದೇ ರೀತಿಯಾಗಿ ಯಾವುದೇ ರೀತಿಯಿಂದ ನಾನು ಅದನ್ನ ರಿಪೀಟ್ ಮಾಡಲ್ಲ. ಸರ್, ಇದು ಮೊದಲ ಹಿಂದೆ ಎಷ್ಟು ಜನರಿಗೆ ಇದೇ ತರ ಮಾಡಿದ್ರಿ ಸರ್? ಇಲ್ಲ ಸರ್, ಇದು ಫಸ್ಟ್. ಇನ್ ಮುಂದೆ ಬ್ಯಾಕ್ ಲಾಸ್ಟ್ ಟೈಮ್ ನಾನು ಒಂದು ಫಿಂಗರಿಗೆ ಕಟ್ ಆಗಿದ್ದು, ಅಲ್ಲೇ ನಾನು ಒಂದು ಬ್ಯಾಂಡೇಜ್ ಪ್ಲಾಸ್ಟರ್ ಮಾಡಿದೆ ಅಷ್ಟೇ, ಅದು ಬಿಟ್ರೆ ಏನೇನಿಲ್ಲ. ಇವಿಷ್ಟು ಮಹೇಶ್ ಕುಮಾರ್ ಹೇಳ್ತಾರಂತ. ಮತ್ತಂದ್ರೆ ನಂದು ತಪ್ಪಾಗಿದೆ, ಇನ್ ಮುಂದೆ ಇದೇ ತರ ತಪ್ಪನ್ನ ರಿಪೀಟ್ ಮಾಡಲ್ಲ ಅಂತಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.